ಹೊಸ ವರ್ಷದ ಹೊಸಲಿನಲ್ಲಿ ನಮ್ಮ ಶಾಲೆಯ ಪರೀಕ್ಷೆ ಎಂಬ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಚಾಲನೆಯನ್ನು ನೀಡೋಣ. ಪ್ರಾರ್ಥನೆ. ಓಂ ಗಣೇಶ ಶ್ರೀ ಗಣೇಶ ಓಂ ಗಣನಾಥ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರೂ ಸಹ ಹರ್ಷ ಮನೆ ಮಾಡಬೇಕು. ಕಳೆದ ವರ್ಷದ ಎಲ್ಲ ನೋವು ಸಂಕಟಗಳನ್ನು ಮರೆತು ಈ ಹೊಸ ವರ್ಷ ಅಂದರೆ ಇಂಗ್ಲೀಷ್ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ನಿಮ್ಮೆಲ್ಲರ ಬಾಳಿನ ವರ್ಷ ತರಲಿ. ಜೊತೆಗೆ ಈಗಿರುವಂತಹ ಅತ್ಯಂತ ರೀತಿಯ ಮಕ್ಕಳ ಜೀವನದಲ್ಲಿ 2024 ಅತ್ಯಂತ ಪ್ರಮುಖವಾದಂತಹ ಮೈಲಿಗಲ್ಲು. ಈ ಹಿನ್ನೆಲೆಯಲ್ಲಿ ಕೇವಲ ಸಂಭ್ರಮಾಚರಣೆ ಮಾಡಿದರೆ ಈ ಹೊಸ ವರ್ಷಕ್ಕೆ ಅಂತಹ ಮಹತ್ವದ ಸಿಗಲ್ಲ. ಆ ಹಿನ್ನೆಲೆಯಲ್ಲಿ ಈ ದಿನ ಅಂದರೆ ಹೊಸ ವರ್ಷದ 1/1/2024 ಈ ಶುಭ ದಿನದಂದು ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಹಬ್ಬ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಪರೀಕ್ಷೆ ಬರುತ್ತೆ, ಆ ಪರೀಕ್ಷೆ ಬಂದಾಗ ಯಾವ ರೀತಿ ಪರೀಕ್ಷೆ ಎದುರಿಸಬೇಕು, ಅದಕ್ಕೆ ಮುನ್ನುಡಿಯಾಗಿ ನಾವು ಯಾವ ರೀತಿ ಸಿದ್ಧತೆಯನ್ನು ಕೈಗೊಳ್ಳಬೇಕು, ಪರೀಕ್ಷೆ ಹತ್ರ ಬಂದಾಗ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು, ಜೊತೆಗೆ ಇರುವಂತಹ 3 ತಿಂಗಳಲ್ಲಿ ಯಾವ ರೀತಿ ಓದಿದರೆ ನಾವು ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತೇ ನಾವು ತಿಳಿಸ್ಕೊಟ್ಟಾಗ ನಿಮ್ಮೆಲ್ಲರೂ ಸಹ ಇವತ್ತೇ ನಾವೆಲ್ಲರೂ ತುಂಬ ಸಂತೋಷ ಪಡಬೇಕು, ಇನ್ನೇನೋ ಇರುತ್ತೆ. ಆದರೆ ಎಲ್ಲಕ್ಕಿಂತ ಸಂತೋಷ ಯಾವಪ್ಪ ಅಂದ್ರೆ ನಮ್ಮ ರಿಸಲ್ಟ್ ಬಂದಾಗ ನಮ್ಮ ಅಂಕಗಳು ಕಾಣ್ತಾವಲ್ವಾ, ಅದು ನಮ್ಮೆಲ್ಲರ ಜೀವನ ಅತ್ಯಂತ ಮಹತ್ವಪೂರ್ಣವಂತಹ ಗಳಿಕೆ. ಆ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಈ ಶುಭ ದಿನದಂದು ಕಳೆದ ವರ್ಷದ ಪರೀಕ್ಷೆಯಲ್ಲಿ ಅಂದರೆ ಈಗಿರುವಂತಹ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು, ಕಳೆದ ವರ್ಷ ನೀವು 8 ಮತ್ತು 9ರಲ್ಲಿ ಇದ್ರಿ. ಆಲ್ರೆಡಿ 10ನೇ ತರಗತಿಯ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಈಗ ಕಳೆದ ವರ್ಷ ಯಾರು 8 ಮತ್ತು 9ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ರು ಆ ವಿದ್ಯಾರ್ಥಿಗೆ ಒಂದು ಸಣ್ಣ ಪ್ರತಿಭಾ ಪುರಸ್ಕಾರ ಇರುತ್ತೆ. ಪ್ರಥಮ, ದ್ವಿತೀಯ, ತೃತೀಯ ಬಂದಂತಹ ವಿದ್ಯಾರ್ಥಿಗಳು. ಆ 2 ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಇವತ್ತು ನಡೆಯುತ್ತೆ ಎನ್ನುವಂತಹ ಉದ್ದೇಶದಿಂದಾಗಿ ಇವತ್ತೇ ನಾವೊಬ್ಬ ಸಂಪನ್ಮೂಲ ವ್ಯಕ್ತಿಗಳು ಬೇಕು ಇದ್ರ ಬಗ್ಗೆ, ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಪರೀಕ್ಷೆ ಬಗ್ಗೆ ನಾವು ಕೇಳಿಕೊಂಡಾಗ ನಮ್ಮ ರೂಪಾ ಚಂದ್ರ ಮೇಡಮ್ ಅವರು ಶನಿವಾರ ಫೋನ್ ಮಾಡಿದ್ದಾಗ, ಸರ್ ನಾನು ಖಂಡಿತ ನಿಮ್ಮ ಶಾಲೆಗೆ ಬರ್ತೀನಿ, ನನಗೂ ವಿದ್ಯಾರ್ಥಿಗಳು ತುಂಬ ಇಷ್ಟ, ಅವ್ರ ಜೊತೆ ನಾನು ಸಹ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ಇವತ್ತೆ ತಮ್ಮ ಅನಾರೋಗ್ಯದ ಇದ್ರೂ ಸಹ ಇವತ್ತೆ ನಿಮಗೋಸ್ಕರ ತುಂಬ ದುರ್ಗದಿಂದ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರ ಸ್ವಾಗತ ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಪರೀಕ್ಷೆಯ ಎಲ್ಲರಿಗೂ ಇವತ್ತೆಲ್ಲರಿಗೂ ಒಂಥರ ಹಬ್ಬ ಅನ್ನಿಸ್ತಾ ಇದ್ದಾರೆ. ಮುಂದೆ ದೊಡ್ಡ ಹಬ್ಬ ಇದೆ ಅಂತ ಇವತ್ತು ಹಬ್ಬ ಅನ್ನಿಸ್ತಾ ಇದ್ದಾರೆ. ದೊಡ್ಡ ಹಬ್ಬ ಯಾವುದು? ಇಲ್ಲಿ ಎಷ್ಟು ಜನ, ಎಷ್ಟು ಹುಡುಗರು ನೀವು SLC ಅವರು ಬುಕ್ ಓದ್ತೀರ? ಎಲ್ಲ ಸಬ್ಜೆಕ್ಟ್ನ ಏನೇನಿದೆ, ಎಷ್ಟು ಇದಿದೆ ಅಂತ ಎಲ್ಲ ಸಿಲೆಬಸ್ ಏನಿದೆ ಅಂತ ಎಲ್ಲಾದ್ರೂ ಓದ್ತೀರಾ? ಟೆಕ್ಸ್ಟ್ ಬುಕ್ ಓಕೆ ತಿಳಿಸುತ್ತೆ. ಹಳೆ ಕ್ವಶನ್ ಪೇಪರ್ನ ಎಷ್ಟು ಜನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ? ಎಷ್ಟು ವರ್ಷಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ? 2 years. ಓಕೆ
ನೋಟ್ಸ್ ಎಷ್ಟು ಜನ ರೆಫರ್ ಮಾಡ್ತೀರಾ? ಸೈನ್ಯಕ್ಕೆ ನೀವು ಎಲ್ಲ ಮದ್ದು ಗುಂಡುಗಳು ನಿಮ್ಮ ಬಾಡಿ ಅಸ್ತ್ರಗಳು ಎಲ್ಲ ರೆಡಿ ಇದೆ ನಿಮ್ಮ ದಿನಕ್ಕೆ ಎಷ್ಟು ಸಲ ಎಷ್ಟು ಹೊತ್ತು ನಿಮಗೆ ಅನ್ನುವ ಒಂದು ಸಮಯವನ್ನು ನೀವು ತಗೊಳ್ತೀರ. ಶಾಲೆ ಬಿಟ್ಬಿಡಿ, ಮನೇಲಿ ಹೋದ್ಮೇಲೆ ನಿಮ್ಗೆ ನೀವು ಎಷ್ಟೊತ್ತು ಸಮಯ ಕೊಡ್ತೀರಾ? ಮತ್ತಿನ್ನೇನಾದ್ರು ಎಲ್ಲರೂ ಅದೇನಾ? ಸೇಮ್ ಆನ್ಸರ? ಸೇಮ? ಹೌದಾ? ಖಂಡಿತ ಯಾರು ಧಾರಾವಾಹಿ ನೋಡಲ್ಲ? ಈಗ ನೋಡಲ್ವಾ ಅಥವಾ ಈಗ ಎಕ್ಸಾಮ್ ಟೈಮ್ ಅಂತ ನೋಡ್ತಾ ಇಲ್ವಾ? ಯಾವಾಗಲೂ ಓದೋದ್ರ ಬಗ್ಗೆನೇ ಗಮನ ಕೊಡ್ತಾರೆ. ಅವ್ರು ಕಳ್ತನ ಗೊತ್ತು ಸರ್. ಆ ಕ್ಲಾಸಿಂದ ಮುಂದಿನ ಕ್ಲಾಸಿಗೆ ಬಂದಿದ್ದೀವಿ ನಾವು. ಅವ್ರು ನಮ್ಮದ್ರಲ್ಲಿ ನಾವು ಓದೋ ರೀತಿ ಇವತ್ತಿಂದ ಈಗಿಂದ ಹೇಳ್ತೇನೆ. ನಿಮ್ಮಲ್ಲಿ ಯಾರಲ್ಲಿ ಏನಿದೆಯೋ ಏನು ಬಿಟ್ಟಿದೆಯೋ ಗೊತ್ತಿಲ್ಲ. ನನ್ನ ಕರ್ತವ್ಯ ನಾನು ಹೇಳೋದನ್ನ ನಿಮ್ಗೆ ಹೇಳ್ತೀನಿ. ಇವತ್ತು ನೀವು ರೆಫರ್ ಮಾಡ್ತೀನಿ ಅಂತ ಹೇಳಿದ್ರಿ. ನೋಟ್ಸು ಮತ್ತು ಟೆಕ್ಸ್ಟ್ ಬುಕ್ಕು, ಕ್ವೆಶ್ಚನ್ ಪೇಪರ್ಸು ಎಲ್ಲನೂ. ನ್ಯೂಸ್ ಪೇಪರ್ ಓದ್ತೀರಾ? ಇಲ್ಲ. ಆಮೇಲೆ ನೀವು ಪ್ರಶ್ನೆಯನ್ನು ನಿಮ್ಮ ಪುಸ್ತಕದಲ್ಲಿಂದ ಸ್ವಂತ ನೀವೇ ಆನ್ಸರ್ ಮಾಡೋಂಥವ್ರು ಯಾರು ಇದ್ದೀರಾ? ಬರೆಯೋರು. ಈಗ ಒಂದು ಬುಕ್ ಓದ್ಬಿಟ್ಟು ನಿಮ್ಮ ಒಂದು ಚಾಪ್ಟರ್ ಒಂದು ಬುಕ್ ಅದನ್ನು ಸಬ್ಜೆಕ್ಟ್ ಓದಿ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಗೆ ನಿಮ್ಮ ಮಾಸ್ಟರ್ಗಳಲ್ಲದೆ ಉತ್ತರ, ನಿಮ್ಮ ಮಾಸ್ಟರ್ ಕ್ವಶನ್ ಬರೆದು ಆನ್ಸರ್ ಬರೀತಾರೆ, ಅದನ್ನು ನೀವು ಓದ್ತೀರಾ. ಅದಲ್ಲದಲ್ಲೇ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ನೀವು ಯಾರು ಆನ್ಸರ್ ಬರೀತೀರಾ? ಬರೀತೀಯ ಪುಟ? ಎಲ್ಲಿ ಯಾವುದಾದ್ರೂ ಆಯಿತು, ಯಾವ ಸಬ್ಜೆಕ್ಟಲ್ಲಿ ಆದರೂ ಆಯಿತು ಅಂದರೆ ನೀನು ಎಷ್ಟು ಸಲ ರೆಫರ್ ಮಾಡ್ತೀಯ ಬುಕ್ಕನ್ನ, ನೋಟ್ಸ್ನ, ಇದನ್ನ, ಟೆಕ್ಸ್ಟ್ ಬುಕ್ನ? ಒಂದ್ಸಲ ಓದ್ತೀನಿ, ಒಂದ್ಸಲ ಬುಕ್ಕಲ್ಲಿ ಓದಿ ನೋಡ್ತೀನಿ. ಬುಕ್ಕಲ್ಲಿ ಓದಾದ್ಮೇಲೆ ನೋಟ್ಸ್ ರೆಫರ್ ಮಾಡ್ತೀವಿ. ರೆಫರ್ ಮಾಡಾದ್ಮೇಲೆ ಈ ಅಕಸ್ಮಾತ್ ಯಾವ್ದು ಕ್ವಶನ್ ಪೇಪರ್ ತಗೊಂಡು ನೋಡ್ತೀವಿ. ಅದ್ರಾಗ ಯಾವ್ದು ಕ್ವಶನ್ಗಳು ಕೊಟ್ಟಾರೆ ಅಂತೇಳಿ ಆ ಕ್ವಶನ್ ಏನು ಅಕಸ್ಮಾತ್ ಬೇರೆ ಎಕ್ಸೈಜ್ ಯಾರೋ ಇಂಪಾರ್ಟೆಂಟ್ ಎಕ್ಸೈಜ್ ಬರ್ಕೊಂಡು ಅದಕ್ಕೆ ಆನ್ಸರ್ ಹುಡುಕ್ತಾ ಹೋಗ್ತೀವಿ. ಅಕಸ್ಮಾತ್ ಅದು ಆನ್ಸರ್ ಸರ್ ಬರ್ಸಿರೋ ನೋಟ್ಸಾಗ ಇಲ್ಲ ಅಂದರೆ ನಾವೇ ಅದನ್ನು ಒಂದು 2-3 ಸಲ ಪಾಠ ಓದಿ ಅದ್ರಾಗ ಆನ್ಸರ್ ಹಾಕೊಂಡ್ಬಂದ್ವಿ. ನಿಮಗೆಲ್ಲ ಸರಿ ಅನಿಸ್ತಾ ಇದೆಯಾ? ನಾನು ಗುರುಗಳಲ್ಲಿ ಕೇಳ್ತೀನಿ, ಅದು ಆನ್ಸರ್ ಅದು ಕರೆಕ್ಟ್ ಇದ್ರೆ ನೀವು ಮಾರ್ಕ್ಸ್ ಕೊಡ್ತೀರಾ ಅಲ್ವಾ ಸರ್? ಕರೆಕ್ಟ್ ಮಾರ್ಕ್ಸ್ ಕೊಡ್ತೀವಿ. ಅಥವಾ ನೀವೇ ಕೊಟ್ಟಿದ್ದು ಬರ್ದಿದ್ದೆ ಆನ್ಸರ್ ಬರೀಬೇಕು ಅಂತ ಏನಾದ್ರು ಇದೆಯಾ? ಯಾರು ಬಂದರೂ ಉತ್ತರ ಸೇಮ್ ಇರುತ್ತೆ ಅಲ್ವಾ ಸರ್? ಟೆಕ್ಸ್ಟ್ ಬುಕ್ ಆದ್ರೇನು, ನೋಟ್ಸ್ ಆದ್ರೇನು, ಅಥವಾ ನೀವು ಯಾವುದೇ ರೆಫರ್ ಮಾಡಿದ್ರು, ಗೈಡ್ ರೆಫರ್ ಮಾಡಿದ್ರು, ಉತ್ತರ ಮಾತ್ರ ಸೇಮ್ ಇರುತ್ತೆ. ಏನು ಪದಗಳು ಅಂತೂ ಚೇಂಜ್ ಇರುತ್ತೆ, ಅದು ಎಕ್ಸಾಕ್ಟ್ ಉತ್ತರ ಇದ್ದೇ ಇರುತ್ತೆ. ಇನ್ನೂ ಒಂದೆರಡು ಪದ ಅವ್ರದ್ದು ಜಾಸ್ತಿ ಇರ್ಬೋದು, ಇಲ್ಲ ಮಾಸ್ಟರ್ಗಳದ್ದು ಜಾಸ್ತಿ ಇರ್ಬೋದು ಅಲ್ವಾ? ಇವಾಗ ನೀವು ಓದೋ ರೀತಿ ಏನಾಯ್ತು ಅಂದರೆ, ನಾನು ತರ್ಬೇಕಾಗತ್ತಲ್ವ, ಬಟ್ಟೆ ಎಲ್ಲ ಹೊರಗೆ ಬಿದ್ದು ತರಬೇಕಾಗುತ್ತೆ. ಆ ಥರ ಮಾಡ್ಕೋಬೇಕಾ? ಬೇಡ. ಇವತ್ತಿಂದ ಇನ್ನು ಎಷ್ಟು ದಿನಗಳಿದೆ ಸರ್? 25 ಬಿಟ್ಬಿಡಿ, 5 ಬಿಟ್ಬಿಡಿ. ಮಾರ್ಚ್ 20 ತನಕ ನಿಮ್ಮ ಕೆಲಸ ಏನು? ಒಂದು ಟೈಮ್ ಟೇಬಲ್ ಹಾಕ್ಬಿಡಿ. ಎಷ್ಟು ಸಬ್ಜೆಕ್ಟ್ ಇದೆ, ಯಾವ ಸಬ್ಜೆಕ್ಟಿಗೆ ನಾನು ಎಷ್ಟು ಸಮಯವನ್ನು ಕೊಡ್ತೇನೆ. ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ವೀಕ್ ಇರ್ತೀರ. ಆ ವೀಕ್ ಸಬ್ಜೆಕ್ಟಿಗೆ ನಾನು ಟೈಮ್ ಏನು ಕೊಡಬೇಕು? ಎಲ್ಲರಿಗೂ ಒಂದೇ ಥರ ಟೈಮ್ ಟೇಬಲ್ ಇರಬಾರ್ದು. ನಿಮಗೆ ಯಾವುದು ನಿಮಗೆ ನನಗೆ ವೀಕಪ್ಪ, ಇದು ನನಗೆ ಎಷ್ಟು ಓದಿದ್ರು ತಲೆಯಲ್ಲಿ ಹೋಗ್ತಿಲ್ಲ, ನೆಗೆಟಿವ್ ಥಿಂಗ್ಸ್ ಬಿಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನನಗೆ ಓದೋ ಕೆಪಾಸಿಟಿ ಇದೆ, ನಾನು ಖಂಡಿತ ಕಲಿತೀನಿ, ನಾನು ಖಂಡಿತ ಓದ್ತೀನಿ. ನೀವು ಮಾರ್ಕ್ಸ್ ಮೇಲೆ ತಲೆ ಮಾತ್ರ ಇಟ್ಕೋಬೇಡಿ. ನಾನು 70 ತೆಗಿತೀನಿ, 80 ತೆಗಿತೀನಿ, 100 ತೆಗಿತೀನಿ, ಅವನು ತೆಗೆದ, ಇವಳು ತೆಗೆದ್ಲು, ಮಾಸ್ಟ್ರು ಅವನಿಗೆ ಹಿಡಿದು ಪೇಪರ್ ತೋರಿಸಿದ್ರು, ಇವೆಲ್ಲ ಬಿಟ್ಬಿಡಿ. ನಿಮ್ಮ ಕರ್ತವ್ಯ ಏನು? ನೀವು ದೈನಂದಿನ ಇಷ್ಟು ದಿವಸ ಕಳೆದ್ಬಿಟ್ಟಿದ್ದೀರಾ. ಮಾಸ್ಟರ್ಗಳು ಬೋರ್ಡ್ ಮೇಲೆ ಏನು ಬರಿತಾ ಇದ್ದಾರೆ, ನಿಂತು ಏನು ಹೇಳ್ತಾ ಇದ್ದಾರೆ, ಅದನ್ನು ನಿಮ್ಮ ತಲೆಯಲ್ಲಿ ಅವಾಗಲೇ ಹೋಗಿರಬೇಕು. ಈಗ ಏನಿದ್ರು ನೀವು ತಿರುಗಿಸಿ ಹಾಕುವಂಥ ಸಮಯ ಇದೆ. ಮಾರ್ಚ್ 20 ತನಕ ತಿರುಗಿಸಿ ಹಾಕುವಂಥ ಸಮಯ. ಮಾಸ್ಟರ್ಗಳು ಏನು ಪಾಠ ಮಾಡ್ತಾರೆ, ಅದಿಷ್ಟು ದಿವಸ ಕೇಳಿದ್ರಲ್ಲ,
ನಿಮಗೆ ತಕ್ಕಂಥ ಉತ್ತರ ಬರುತ್ತೆ. ನೀವು ರೆಫರ್ ಮಾಡಬೇಕಾದ್ರೆ ಒಂದು ಪದವನ್ನು ಮಾತ್ರ ನೋಡಿಕೊಂಡ್ರೆ ಇಡೀ ಒಂದು ಆನ್ಸರ್ ನಿಮ್ಮ ತಲೆಯಲ್ಲಿ ಪಟ 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 ಹೋಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ರಾತ್ರಿ ಓದಿದ್ರೆ ನೆನಪಿರುತ್ತೆ, ಒಬ್ಬೊಬ್ಬರಿಗೆ ಬೆಳಗಿನ ಜಾವ ಎದ್ದು ಓದಿದ್ರೆ ನೆನಪಿರುತ್ತೆ, ಒಬ್ಬರಿಗೆ ಬರೆದ್ರೆ ಒಬ್ಬೊಬ್ಬರಿಗೆ ನೆನಪಿರುತ್ತೆ, ಒಬ್ಬೊಬ್ಬರಿಗೆ ಸ್ಕೂಲ್ನಲ್ಲಿ ಮಾಸ್ಟರ್ ಥರ ಯಾರು ಮಾಸ್ಟರ್ ಹೇಳಿದ್ದನ್ನು ತಲೆಗೆ ಹಾಕ್ಕೊಂತಾರೋ ಅವರು ಸಾಯ ತನಕ ಅದು ಅವ್ರ ತಲೆಯಲ್ಲಿರುತ್ತೆ. ಇದು ಹಾಸ್ಯಕ್ಕಾಗಿ ಹೇಳ್ತಿರೋದಲ್ಲ, ಅಥವಾ ಒಂದು ಉದ್ವೇಗದಲ್ಲಿ ಹೇಳ್ತಿರೋಂಥ ಮಾತಲ್ಲ, ಅಥವಾ ಇಲ್ಲಿ ಗುರುಗಳು ಕೂತಿದ್ದಾರೆ ಅಂತಲ್ಲ. ಹಿಂಗಂದ ತಕ್ಷಣ ನಿಮಗೆ ಅದು ಜ್ಞಾಪಕ ಬರುತ್ತೆ. ನೀವು ಯಾವುದೇ ಒಂದು ಕ್ವಶನ್ಸನ್ನಾಗಲಿ ಇಷ್ಟಪಟ್ಟು ಇದು ಖಂಡಿತ ನಂಗೆ ಬರುತ್ತೆ, ಇದನ್ನ ನಾನು ಕಲಿತೀನಿ, ಇದಿರೋದು 2 ಲೈನ್. ನಾವೆಲ್ಲ ಕೂರಿಸೋ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ಯಾವುದೇ ವಿಷಯದ ಬಗ್ಗೆ ಆಗಲಿ, ಸಬ್ಜೆಕ್ಟ್ ಅಥವಾ ಯಾವ ರೀತಿ ಓದೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೂ ನಾನು ಯಾವ ರೀತಿ ಓದಬೇಕು, ಅಥವಾ ನಾನು ಓದ್ತಿದ್ದೀನಿ ಅದೇನೋ ಮರ್ತೋಗುತ್ತೆ, ಬರೆದಾಗ ಹೆಂಗೆ ಓದಬೇಕು, ಈ ಥರ ನಿಮ್ಮಲ್ಲಿ ಏನಾದರೂ ಗೊಂದಲಗಳಿದ್ದರೆ, ನಿಮ್ಮಲ್ಲಿ ಏನಾದ್ರೂ ನಾನು ತುಂಬ ಓದ್ತೀನಿ ಸರ್ 4 ಗಂಟೆಗೆ ಎದ್ದು ಹೋಗ್ತೀನಿ, ಆದರೆ ಓದಿದ್ದು ನನ್ನ ತರವಾಗಿ ಇರಲ್ಲ, ಅಥವಾ ನಮ್ಮ ಮನೆಗೆ ಓದೋಕ್ಕೆ ಬಿಡ್ತಿಲ್ಲ, ನನಗೆ ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ, ಸೈನ್ಸ್ ಅರ್ಥ ಆಗ್ತಿಲ್ಲ, ಹಿಂದಿ ಅರ್ಥ ಆಗ್ತಿಲ್ಲ, ಕನ್ನಡ ಅರ್ಥ ಆಗ್ತಿಲ್ಲ, ಆ ರೀತಿ ಏನಾದರೂ ನಿಮ್ಮಲ್ಲಿ ಗೊಂದಲಗಳಿದ್ದರೆ, ಅಥವಾ ನನಗೆ ಬುಕ್ಕಿನಷ್ಟು ವಿದ್ಯೆ ಬರುತ್ತೆ ಸರ್ ಅಂತ, ಅಥವಾ ನಮ್ಮನೆಗೆ ಓದೋಕ್ಕೆ ಏನೋ ಫೆಸಿಲಿಟೀಸ್ ಇಲ್ಲ, ಈ ರೀತಿ ಏನಾದರೂ ನಿಮ್ಮವಿರೋ ಸಮಸ್ಯೆಗಳಿದ್ದರೆ ಪ್ರತಿಯೊಬ್ಬರು ಮಾತಾಡಬೇಕಾಗುತ್ತೆ. ಇಲ್ಲಿರುವಂತಹ 41 ಜನ ಮಕ್ಕಳಿಗೆ ಆ ಎಲ್ಲ ಮಕ್ಕಳಿಗೂ ನಿಮಗೇನಾದರೂ ಸಮಸ್ಯೆ ಇದೆ, ನನ್ನ ಸಮಸ್ಯೆ ಎಲ್ಲರ ಸಮಸ್ಯೆ ಆಗಿರುತ್ತೆ. ಹೀಗಾಗಿ ಇವತ್ತು ಮುಕ್ತವಾಗಿ ಈಗಿನ ಬರೀ ನಾವು ಟೀಚರ್ಸ್ ಇರ್ತೀವಿ, ಇವತ್ತು ಅವರಿದ್ದಾರೆ, ಅವರು ಎಲ್ಲ ಧರ್ಮಸ್ಥಳ ಸಂಘದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮ ಭಾಗವಹಿಸಿರ್ತಾರೆ. ಮಕ್ಕಳ ಬಗ್ಗೆ ಅವರನ್ನು ಸಹ ಅನೇಕ ಕೌನ್ಸಿಲಿಂಗ್ ಮಾಡಿದ್ದಾರೆ ಮಕ್ಕಳ ಜೊತೆ. ಹೀಗಾಗಿ ಅವರ ಅನುಭವ ಮತ್ತು ನಮ್ಮೆಲ್ಲರ ಅನುಭವ ಅವುಗಳ ಆಧಾರದ ಮೇಲೆ ಈ ಹೊಸ ವರ್ಷ ದಿವಸ ಬರೀ ನಾವು ಪರೀಕ್ಷೆ ಮಾಡ್ತೀವಿ ಅಥವಾ ಇವತ್ತೇನೋ ಎಂಜಾಯ್ ಮಾಡ್ತೀವಿ ಅದಾಗಕ್ಕೆ ಬೇಡ. ಅದ್ರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಗೊಂದಲಗಳಿದ್ದರೆ ಇವತ್ತು ಧೈರ್ಯವಾಗಿ ಮುಖ್ಯವಾಗಿ ಮಾತಾಡಬೇಕು. ನಿಮಗೇನೋ ಸಮಸ್ಯೆ ಇರ್ತದೆ, ಆ ಸಮಸ್ಯೆಗಳನ್ನ ಇಲ್ಲಿ ಒಂಥರ ಸಂವಾದ ಇದೆ ಅಷ್ಟೇ. ಇಲ್ಲಿ ನಾವು ಟೀಚರ್ಸ್ ಅಂತ ಯಾರು ಅನ್ಕೊಂಡ್ರೆ ಜಸ್ಟ್ ಇವಾಗ ನಾವು ನೀವೆಲ್ಲ ಸ್ನೇಹಿತರೆ, ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನ ಮುಕ್ತವಾಗಿ ಒಬ್ಬೊಬ್ಬರಾಗಿ ಅಥವಾ ಯಾರಾದರೂ ಕೇಳಬಹುದು. ವಿಜ್ಞಾನದಲ್ಲಿ ಫಾರ್ಮುಲಾಸ್ ಅವೆಲ್ಲ ಪ್ರಾಬ್ಲಮ್ ಸೈನ್ಸ್ ಏನಾಗುತ್ತಂದ್ರೆ, ವಿಜ್ಞಾನ ವಿಷಯದಲ್ಲಿ ನೀವು ಓದಿರುವಂಥ ಪ್ರಶ್ನೆ ಯಾವ ಬರಲ್ಲ. ಅಂದರೆ ಬೇರೆ ವಿಷಯದಲ್ಲಿ ಮ್ಯಾಥ್ಸು ಸೈನ್ಸನ್ನು ಹೊರತುಪಡಿಸಿ ಉಳಿದ 4 ಸಬ್ಜೆಕ್ಟಲ್ಲಿ ನಿಮ್ಮ ನೋಟ್ಸ್ಲಿರುವಂಥ ಪ್ರಶ್ನೆಗಳು ಅಥವಾ ಟೆಕ್ಸ್ಟ್ ಬುಕ್ ಇರುವಂಥ ಪ್ರಶ್ನೆ ಮಾತ್ರ ಬರ್ತವೆ. ವಿಜ್ಞಾನ ಗಣಿತದಲ್ಲಿ ಅನ್ವಯಿಕ ಪ್ರಶ್ನೆ ಜಾಸ್ತಿ ಬರ್ತವೆ. ನೀವೇನೇ ಓದಿದ್ರು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬೇಕು ಹೊರತು ನಾವು ಬೇರೆ ವಿಷಯ ಕೇಳ್ಕೊಂಡಿದ್ದೀವಿ ಆ ರೀತಿ ವಿಜ್ಞಾನ ಮಾಡೋಕ್ಕೆ ಬರಲ್ಲ. ವಿಜ್ಞಾನವನ್ನು ಅರ್ಥ ಮಾಡ್ಕೊಬೇಕು ಅಷ್ಟೇ, ಉತ್ತರ ಅದೇ ಇರುತ್ತೆ. ನೀವೇನು ಡೆಫಿನೇಷನ್ ಕಲ್ತಿರೋ ಅದೇ ಉತ್ತರ ಇರುತ್ತೆ, ಆದರೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾರೆ ಅಷ್ಟೇ. ಈ ಉದಾಹರಣೆಗೆ ನಾವು ಅತ್ಯಂತ ಸರಳ ಇರಬೇಕಾದ್ರೆ ಮೀದಿರಂಗ ನಿಮಗೆಲ್ಲ ಉತ್ತರ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ ಏನಂತ, ಯಾವುದೋ ಒಂದು ಜೈವಿಕ ಅನಿಲ ಅಂತ ಕೇಳ್ತಾರೆ. ಈ ಜೈವಿಕ ಅನಿಲ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಆಗಿದೆಯಾ ಅಂತ. ನಮಗೇನು ಗೊತ್ತಿರೋ ಮೀಥೇನ್ ಮಾತ್ರ ಗೊತ್ತಿರುತ್ತೆ, ಆದರೆ ಜೈವಿಕ ಅನಿಲ ಯಾವುದು ಅಂತ ಗೊತ್ತಿರಲ್ಲ. ಜೈವಿಕ ಅನಿಲ ಮೀಥೇನ್ 2 ಸಲ ಬಂದಿರುತ್ತೆ. ಈ ರೀತಿ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಪಾಸಿಂಗ್ ಆಗೋದೇನು ಸಮಸ್ಯೆ ಆಗಲ್ಲ. ಚಿತ್ರ ಬರೀತಾರೆ, ರಚನಾ ಸೂತ್ರ ಬರೀತೀರಾ, ಪಾಸ್ ಆಗ್ತಾರೆ. ಸ್ಕೋರ್ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ ಓದಿ, ಕ್ವಶನ್ ಪೇಪರ್ ಜಾಸ್ತಿ ಓದಿ. ಈಗಾಗಲೇ ನಾವು ನಿಮಗೆಲ್ಲ ಬಸ್ತಾ ಹೋಗ್ತಿದ್ದೀವಿ, ಆ ಪ್ರಶ್ನೆ ಜಾಸ್ತಿ ಓದಿ, ಜೊತೆಗೆ ಟೆಕ್ಸ್ಟ್ ಬುಕ್ ಜಾಸ್ತಿ ಓದಬೇಕು. ಟೆಕ್ಸ್ಟ್ ಬುಕ್ಕಲ್ಲಾದ್ರೂ CBSE ಟೆಕ್ಸ್ಟ್ ಬುಕ್ ಇರೋದು ಮ್ಯಾಥ್ಸ್ ಸೈನ್ಸ್ನಲ್ಲಿ. ಆ CBSE ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ನಿಮಗೆ ಡೆಫಿನೇಷನ್ ನೇರವಾಗಿ ಸಿಗಲ್ಲ, ಹುಡುಕ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸೈನ್ಸು ಮ್ಯಾಥ್ಸನ್ನು ಜಾಸ್ತಿ ಅಪ್ಪ ಕ್ವಶನ್ಸ್ ಬರೋದ್ರಿಂದ ಕ್ವಶನ್ ಪೇಪರ್ ಜಾಸ್ತಿ ಓದ್ತಾರೆ. ಓಕೆ, ಗುಡ್.
ಇನ್ನೊಂದ್ಸರಿ ಪ್ರಶ್ನೆ ಕೇಳಿ. ಸರ್ ನಾನು ಎಕ್ಸ್ಟ್ರಾ ಬರ್ತೀನಿ ಸರ್, ಅಂಡರ್ ಗಂಟೆ ಸಂಕೋತೀನಿ ಸರ್, ಬೆಳಗ್ಗೆನೇ ಎದ್ದು ಹೋಗ್ತೀನಿ ಸರ್, ಗ್ಯಾಸ್ ಎಲ್ಲ ಸಬ್ಜೆಕ್ಟ್ ಅಷ್ಟೇನಾ? ನಾವು ಅದೇ ಒಂದೊಂದು ಸಬ್ಜೆಕ್ಟ್ ಅದು ನೀವು ಒಂದೊಂದು ಉಳಿದಲ್ಲೇ ಇರೋದು ಯಾವುದು? ಯಾವ ಸಬ್ಜೆಕ್ಟ್ ಅಂದ್ರೆ ಯಾವ ಸಬ್ಜೆಕ್ಟ್ ಯಾವ ಉಳಿಯಲ್ಲ ಅಂತ? ಇಂಗ್ಲೀಷ್ ಇಂಗ್ಲೀಷ್, ಸೈನ್ಸ್. ಎಲ್ಲ ಕನ್ನಡ ಕಡಲೆಗಳು. ಇವತ್ತು ಕನ್ನಡನೂ ಕನ್ನಡ ಕಡಲೆನೇ ಸರ್ ಇವತ್ತು. ಕಡ್ಲೇನಲ್ಲ ಅಂತಂದ್ರೆ ನಾವು ಕಲಿಯಲ್ಲ ಅಷ್ಟೇ. ಅಂದ್ರೆ ಈಗ ನಾವು ಸುಮ್ಮನೆ ಇಂಗ್ಲೀಷ್ ಕಲಿಯಲ್ಲ ಅಷ್ಟೇ. ಇಂಗ್ಲೀಷ್ ಯಾತಕ್ಕೆ ನನಗೆ ತಲೆ ಹಿಡಿತಿಲ್ಲ, ಅದು ನನಗೆ ಟಫ್ ಅಂತ ನೀವು ತಗೊಂಡ್ಬಿಡ್ತೀರಾ? ಫಸ್ಟ್ ಗ್ರಾಮರ್ ಕಲ್ತ್ಕೊಳ್ಳಿ. ಇಂಗ್ಲೀಷ್ ಓದೋದು ಬರೆಯೋದು ಚೆನ್ನಾಗಿ ಬರೆದು ಅರ್ಥ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ತಗೋಬೇಕು ಫಸ್ಟ್. ಈಗ ಉರುಳೋಡೋದು ಸುಮ್ಮನೆ ಕ್ವಶನ್ ಆನ್ಸರ್ ಆಮೇಲೆ ಕಲಿ. ತಲೆಯಲ್ಲಿ ಉಳಿತಿಲ್ಲ ನಿಮಗೆ. ತಲೆಯಲ್ಲಿ ಯಾಕೆ ಉಳಿತಿಲ್ಲ ಅಂದ್ರೆ ಒತ್ತಡ ಕೊಡ್ತಾ ಇದೆ, ತಲೆಗೆ ತುಂಬಾ ಪ್ರೆಷರ್ ಆಗ್ತಾ ಇದೆ. ಈಗ ನಾವು ಓದಲೇಬೇಕು ಅಂತ 10 ಪ್ರಶ್ನೆ ಕ್ವಶನ್ ಆನ್ಸರ್ ನೀವು ತಲೆಗೆ ಇಟ್ಕೊಳ್ಳೋಕೆ ಸಾಧ್ಯನಾ? ನಾನು ಅದನ್ನೇ ಹೇಳಿದ್ದು, ಒಂದು ಸಬ್ಜೆಕ್ಟಲ್ಲಿ 3 ಪ್ರಶ್ನೆಗೆ ಉತ್ತರ ನಿಮ್ಮ ತಲೆಗೆ ಇಟ್ಕೊಳ್ಳಿ, ಮತ್ತಿನ್ನೊಂದು ಸಬ್ಜೆಕ್ಟಲ್ಲಿ 3 ಪ್ರಶ್ನೆಗೆ ಉತ್ತರ. ಮತ್ತೆ ನೀವು ಅದು ಓದಕ್ಕೆ ಹೋಗ್ಬಾರ್ದು. ಬೇರೆ ಕಡೆ ಎಲ್ಲರೂ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದು, ಅಥವಾ ನಿಮ್ಗೆ ಇಷ್ಟವಾದ ಏನಾರು ಒಂದು ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಅಮ್ಮನಿಗೆ ಏನಾರು ಹೆಲ್ಪ್ ಮಾಡೋದು, ಅಥವಾ ಕಸ ಗುಡಿಸೋದು, ಅಥವಾ ಹೊರಗೆ ಏನಾರು ಒಂದು ಗಂಟೆ ನಿಂತ್ಕೊಳ್ಳೋದು, ಸಮಯ ಪಾಸ್ ಮಾಡಿ ಮತ್ತೆ ಫ್ರೆಶ್ ಆಗಿ ಬಂದು ಮತ್ತೆ ಓದಿದರೆ ಖಂಡಿತ ತಲೆಗೆ. ಆಮೇಲೆ ಯಾವುದಾದ್ರು ಟಾನಿಕ್ ಬಂದಿದೆ ಅಂತ ನನಗೆ ಜ್ಞಾಪಕ ಶಕ್ತಿ ನಿಮ್ಮ ಮಗುವಿಗೆ ಬೇಕೇ, ಅವೆಲ್ಲ ಸುಳ್ಳು. ನಿಮ್ಮ ಜೀವಕ್ಕೆ ಅದು. ಇನ್ನು ಆಯುರ್ವೇದಿಕವಾಗಿ ಅಂದರೆ ನಮ್ಮ ಬೆಳೆನಲ್ಲಿ ಹೇಳ್ತಾರೆ, ಬಾದಾಮಿ ಹೇಳ್ತಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನನೇ ಎಲ್ಲಿತ್ತು ಸರ್ ಬಾದಾಮಿ? ಡ್ರೈ ಫ್ರೂಟ್ಸೇ ಗೊತ್ತಿಲ್ಲ. ನಮ್ಗೆ ಡ್ರೈ ಫ್ರೂಟ್ಸ್ ಅಂದರೆ ಗೊತ್ತಿಲ್ಲ. ಇವತ್ತು ಗಾಡಿಯಲ್ಲಿ ಫುಟ್ಪಾತಲ್ಲಿ ಮಾಡ್ತಾರೆ. ನಾನು ಮ್ಯಾಥ್ಸು, ಸೈನ್ಸು ಮತ್ತು ಇಂಗ್ಲೀಷ್ ಓದ್ತಿದ್ದೀನಿ. ಅದು ಓದಿದ್ದು ಯಾವುದೂ ನನಗೆ ನೆನಪಿಗೆ ಬರ್ತಿಲ್ಲ. ಕೂತ್ಕೊಬೇಡ. ಒಂದೇನಾಗುತ್ತೆ ಅಂತಂದರೆ, ನಾವು ಯಾವುದೇ ಒಂದು ಸಬ್ಜೆಕ್ಟನ್ನು ಓದಿದ ನಂತರ 3/4 ಗಂಟೆವರೆಗೂ ಒಂದು ಸಬ್ಜೆಕ್ಟ್ ಓದ್ತೀವಿ ಅಂತಂದಾಗ 3/4 ಗಂಟೆ ಓದಿದ ನಂತರ ಮೇಡಮ್ ಅಂತ ಒಂದು 5 ನಿಮಿಷ ರೆಸ್ಟ್ ಆಗ್ತೀರ. ರೆಸ್ಟ್ ತಗೊಂಡಾದ್ಮೇಲೆ ಏನು ಮಾಡಬೇಕು, ಅದನ್ನ ಮುಚ್ಚಿಡ್ಬೇಕು. ಬುಕ್ಸ್ನ ಯಾವುದು ಓದ್ತಿರೋ ಆ ಸಬ್ಜೆಕ್ಟಿಗೆ ಮುಚ್ಚಿಟ್ಟ ಮೇಲೆ ನೀವು ಏನೇನು ಓದಿರಾ ಅಂತೇಳಿ ಜಸ್ಟ್ ಪಾಯಿಂಟ್ ಮಾಡಿ. ಹೈಡ್ರೋಕಾರ್ಬನ್ಸ್, ಆಲ್ಕೇನ್, ಆ ಥರ ಜಸ್ಟ್ ಒಂದೊಂದು ವರ್ಡ್ನ ಬರೀತಾ ಬರ್ರಿ. ಮೊನ್ನೆ ಸಲ ಹೇಳೋದು ಆಗಲ್ಲ. ಏನಾಗುತ್ತೆ, ನಾನು ಓದಿದ್ದು 3/4 ಗಂಟೆ ಓದಿದ್ದಿಲ್ಲ, ನನ್ನ ತಲೆ ಒಳಗಿರಲ್ಲ. ಅದರಲ್ಲೇ ಸ್ವಲ್ಪ ಇರುತ್ತೆ. ಯಾವುದು ನಿಮಗೆ ಅರ್ಥ ಆಗಿರಲ್ಲ, ಮತ್ತೆ ಇನ್ನೊಂದ್ಸರಿ ಓದ್ಬೇಕು. ಎಷ್ಟು ರಿಪಿಟೇಷನ್ ಮಾಡ್ತಿರೋ ಅಷ್ಟು ನಿಮ್ಮ ತಲೆ ಒಳಗಡೆ ಇರುತ್ತೆ. ಒಂದೇ ಸಲ ಯಾವುದು ಬರಲ್ಲ. ನಮ್ಮ ಮನುಷ್ಯನ ಮೆದುಳಿನ ಜ್ಞಾಪಕ ಶಕ್ತಿ ಹೆಂಗಿದೆ ಅಂತಂದರೆ, ಇವತ್ತೇ ಏನು ಮಾಡಿದೀವೋ ಈ ಘಟನೆಗಳು 24 ಗಂಟೆವರೆಗೂ ಮಾತ್ರ ನಮ್ಮ ಮೆಮೊರಿ ಒಳಗೆ ದಾಖಲಾಗಿರುತ್ತೆ. 24 ಗಂಟೆ ಆದ್ಮೇಲೆ ಅದು ಎರೇಸ್ ಆಗುತ್ತೆ, ಅಳಿಸೋಗುತ್ತೆ. ಮತ್ತೆ ಅವತ್ತಿನ ಘಟನೆಗಳು ನೆನಪುಳಿರ್ತವೆ. ನಾವು ಇವತ್ತೇ ಒಂದು ಪಾಠ ಓದಿದ್ದೀವಿ, ಮತ್ತೆ ನಾನು ಅದೇ ಪಾಠ ನಾಳೆ ಓದಿದ್ರೆ ಮಾತ್ರ ಅದರ 50% ಉಳ್ಕಂತ ಅದು ನಿಮ್ಮ ಶಾಶ್ವತ ದಾಖಲೆಯಾಗಿ ಉಳ್ಕೊಂಡು ಹೋಗುತ್ತೆ. ನಾನು ಇವತ್ತು 1ನೇ ಪಾಠ ಓದಿರ್ತೀನಿ, ಮತ್ತೆ 1 ತಿಂಗಳು ಬಿಟ್ಟು 1ನೇ ಪಾಠ ಓದ್ತೀನಿ ಅಂದಾಗ ಏನಾಗುತ್ತೆ, ಅಲ್ಲಿಗೆ ತುಂಬ ದೂರ ಆಗಿರುತ್ತೆ. ನಿಮ್ಮ ಫಸ್ಟ್ ಏನು ಓದಿರ್ತೀರೋ ಅದು ಯಾವ ಥರ ಒಳಗೆ ಇರಬೇಕು. ಅದು ಓದಬೇಕು ಅಂತಂದರೆ ರಿಪಿಟೇಷನ್ ಮಾಡಬೇಕು. ಎಷ್ಟು ರಿಪೀಟ್ ಮಾಡ್ತೀರೋ ಅಷ್ಟು ನಿಮ್ಮ ತಲೆ ಒಳಗೆ ಜ್ಞಾಪಕ ಶಕ್ತಿ ಇದ್ದೇ ಇರುತ್ತೆ. ಯಾಕೆ ನಾವು ನಮ್ಮ ಅಪ್ಪ ಅಮ್ಮ ಊರು ಶಾಲೆ ಹೆಸರು ಮರೆಯಲ್ಲ ಅಂತಂದರೆ, ಅದು ನಮ್ಮ ಶಾಶ್ವತ ಮೆಮೊರಿಯಾಗಿ ಉಳಿದಿರುತ್ತೆ, ಅಂದರೆ ಶಾಶ್ವತ ಶಕ್ತಿಯಾಗಿ ಈಗ ಕೊನೆವರೆಗೂ ಅದು ಇರುತ್ತೆ. ಹಾಗೆ ಮೊದಲು ನಿಮ್ಮ 6 ಸಬ್ಜೆಕ್ಟ್ಗಳನ್ನ ನೀವು ಪ್ರೀತಿ ಮಾಡಬೇಕು. ಮೊದಲಿಗೆ ನನಗೆ ಬಂದೇ ಬರುತ್ತೆ ಅಂತ ಯಾವುದೂ ಕಷ್ಟನಲ್ಲ. ಇವಾಗ 1ನೇ ಸಲ ಬರಲ್ಲ, 2ನೇ ಸಲ ಕಲಿ, 3ನೇ ಸಲ ಕಲಿ. ಪ್ರಿಪ್ರೇಷನ್ ಆದಾಗ ಮಾತ್ರ ನಿನಗೆ ಅದು ಅಂತ ಅನ್ಸಲ್ಲ. ಇದು ಎಲ್ಲರೂ ಫಾಲೋ ಅಪ್ ಮಾಡಬೇಕು. 3/4 ಗಂಟೆ ಓದಿದ ಮೇಲೆ ಮುಚ್ಚಿಟ್ಟು ನಿಮಗೆ ಏನು ಬರುತ್ತೋ ಅದನ್ನು ಬರಿತಾ ಹೋಗಿ ಆ ಪಾಠದ ಬಗ್ಗೆ. ಅಥವಾ ಕನ್ನಡ ಓದ್ತೀರಾ ಕನ್ನಡದ ಬರೀರಿ, ಸೈನ್ಸ್ ಓದ್ತೀರಾ ಸೈನ್ಸಿನ ಬರೀರಿ, ವಿಜ್ಞಾನ ಓದ್ತೀರಾ ವಿಜ್ಞಾನ ಬರೀರಿ, ಹಿಂದಿ ಓದಿ ಹಿಂದಿ ಬರೀರಿ.
ಆ ರೀತಿ ಓದಿದ್ರೆ ಮಾತ್ರ ನಿಮಗೆ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಯಾರೋ ಟಾನಿಕ್ಕು ಅಥವಾ ಏನೋ ತಿನ್ನೋಷ್ಟು ಜ್ಞಾಪಕ ಶಕ್ತಿ ಬರೋಂಗಿದ್ರೆ ಎಲ್ಲರೂ ಬುದ್ಧಿವಂತರಾಗ್ತಿತ್ತು ನಾವು. ನಮ್ಮ ಮನಸ್ಸು ಏನಿದೆಯಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ. ಮೊದಲು ನಾವು ಮನಸ್ಸು ಮಾಡಬೇಕಷ್ಟೇ. ನಾವು ನಮ್ಮ ಮನಸ್ಸಿಗೆ ಶಕ್ತಿ ತುಂಬಬೇಕು. ಶಕ್ತಿ ತುಂಬೋದು ಹೆಂಗೆ ಅಂತಂದ್ರೆ ನಾವು ಓದ್ತೀನಿ ಕಲಿತೀನಿ ಅಂತ. ಇವತ್ತು ಅಮೂಲ್ಯ ಫಸ್ಟ್ ಬಂದಿದ್ದಾಳೆ, ನಾಳೆ ಫಸ್ಟ್ ಬಂದೇ ಬರಬೇಕು ಅಂತಂದ್ರೆ ಮಾತ್ರ ಬರ್ತೀನಿ. ಬಿಡು ಅಮೂಲ್ಯ ತೆಗಿತಾಳೆ, ಎಲ್ಲ ಮೇಷು ಪಕ್ಷ ಜಾಸ್ತಿ ಮಾರ್ಕ್ಸ್ ಹಾಕಿರ್ಬೋದು ಅಂತ ಅನ್ಕೊಂಡ್ರೆ ಆಗಲ್ಲ. ಅವ್ರು ಕಷ್ಟಪಟ್ಟೋದಕ್ಕೆ ನಾವು ಮಾರ್ಕ್ಸ್ ಕೊಟ್ಟಿದ್ದೀವಿ. ಈಗ ಎಲ್ಲ ಮಕ್ಕಳು ಒಂದೇ ಇದೆ, ಸುಪ್ರಿಯನೂ ಒಂದೇ, ಸೌಂದರ್ಯನೂ ಒಂದೇ, ರಾಘವನೂ ಒಂದೇ. ಹೀಗಾಗಿ ರಾಘವನ ಕಷ್ಟಪಟ್ಟರೆ ಅವರು ಫಸ್ಟ್ ಹೋಗ್ಬೋದು ಸ್ಕೂಲ್ಗೆ. ಎಲ್ಲರೂ ಕಷ್ಟಪಡೋದಿರುತ್ತೆ. ಸ್ವಾಮಿ ನಿನ್ನೆ ಸಮಸ್ಯೆ ಬೇಗ ಹೇಳ್ಬೋದು. ಅವರೆಲ್ಲ ಪಾಪ ಹೇಗೆ ಕೂಡ ಕಾಯ್ತಿರೋ ಸಮಸ್ಯೆ ಇದೆನಾ? ನಿಮ್ಗೆ ಬೆಳಿಗ್ಗೆ ಓದಿದ್ರೆ ಇಷ್ಟ ಆಗುತ್ತೋ ನೈಟ್ ಓದಿದ್ರೆ ಇಷ್ಟ ಆಗುತ್ತೆ? ಎರಡು ಇಷ್ಟ ಆಗುತ್ತೆ. ಮತ್ತೆ ಇಷ್ಟ ಆದ್ಮೇಲೆ ಯಾಕೆ ಬರಲ್ಲ? ಬೆಳಿಗ್ಗೆ ಓದು ಇಲ್ಲ ಸಾಧ್ಯ. ಬೆಳಿಗ್ಗೆ ಮತ್ತೆ ಓದಿದ್ರೆ ಸಾಯಂಕಾಲಕ್ಕೆ ಓದಿದ್ರೆ ಬೇಜಾರಾಗೇ ಆಗುತ್ತೆ. ಮೊದಲು ನಾನು ಏನು ಓದ್ತಾ ಇದ್ದೀನಿ, ಯಾವ ಪ್ರಶ್ನೆಯನ್ನ ಓದ್ತಾ ಇದ್ದೀನಿ ಅದು ವಿಷಯ ಗೊತ್ತಿರ್ಬೇಕು. ಅವಾಗ ಅದು ಮನಸ್ಸಲ್ಲಿ ಉಳಿ ಕಾನ್ಸೆಪ್ಟ್ ಮಾಡೋದು ನಾಳೆ ಫಸ್ಟ್ ಪಡಲ್ಲ. ಅವಾಗ ಸರಿ ಪರ್ಫೆಕ್ಟ್ ಆಗ್ತದೆ. ಅರ್ಥ ಮಾಡ್ಕೋಬೇಕು, ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗಳನ್ನು ತಲೆ ಇಟ್ಕೊಳ್ಳೋ ಕೆಪಾಸಿಟಿ ತಲೆಗಿರಲ್ಲ. ಆಮೇಲೆ ಎಲ್ಲಾ ಸಬ್ಜೆಕ್ಟ್ ಒಂದೇ ಸರಿ ಟೈಮ್ ಟೇಬಲ್ ಪ್ರಕಾರ ಅದಕ್ಕೆ ನಾನು ಈ ಸಬ್ಜೆಕ್ಟ್ ಬರ್ಸಿರಿ ನಿಮ್ಗೆ ಟೈಮ್ ಟೇಬಲ್ ಅರ್ಥವಿಲ್ಲದ ಟೈಮ್ ಟೇಬಲ್ ಆ ಸಮಯದಲ್ಲಿ ಆ ವಿಷಯ 6 ಗಂಟೆಯಿಂದ ನಿಮಗೆ 11 ಗಂಟೆವರೆಗೂ ಟೈಮ್ ಟೇಬಲ್ ಹಾಕಿಬಹುದು. ಇನ್ನೇನಿಲ್ಲ ಸಮಸ್ಯೆಗಳು. ಸರಿ, ಓದೋರು ಮಾರ್ಕ್ಸ್ ತಗೊಂಡವ್ರ ಮಕ್ಕಳನ್ನ ಪ್ರಶ್ನೆ ಅವ್ರು ಏನು ಟಿಪ್ಸ್ ಕೊಡ್ತಾರೆ, ಯಾವ ಥರ ಓದ್ತಾರೆ ಅನ್ನೋದು. ಈಗ ಯಾರು ಪ್ರತಿಭಾ ಪುರಸ್ಕಾರ ಮಾಡಿಸ್ಕೊಂಡಿದ್ರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರೋದು, ಅವ್ರು ಬಂದು ನೀವು ಯಾಕೆ ಇಷ್ಟಕ್ಕೊಂದು ಅಂಕನ ಗಳಿಸಕ್ಕೆ ಸಾಧ್ಯ ಆಗಿದೆ? ಹೆಂಗ್ ಓದ್ತೀರಾ ನೀವು? ಯಾವ ಥರ ಮೆಥಡಲ್ಲಿ ಓದ್ತೀರಾ? ಮಾಮ ಏನು ಬಾ ಅಲ್ಲ, ಅವ್ರಿಗೆ ಹೋದ್ರೆ ನಾನು ಐಡಿಯಾಸ್ ಯಾವ ರೀತಿ ಓದ್ತಿದ್ಯಮ್ಮ ಅದ್ರ ಬಗ್ಗೆ ಅಷ್ಟೇ. ಮಾರ್ಕ್ಸ್ ಅಂತೆಲ್ಲ ಅಲ್ಲ, ನೀವು ಹೇಳೋದೇ ಕಷ್ಟ ಆಗ್ತದೆ. ನರಸಿಂಹಮೂರ್ತಿ ಬರೆಯೋದು ಬರ್ಲಿ. ಹೆದರಿಕೆ ಇಲ್ವಾ? ಅವ್ರಿಗೆ ಮಾರ್ಗದರ್ಶನ. ಅಷ್ಟೇ ಒಂದ್ಸರಿ ಎಲ್ಲ ಕ್ಲೀನಾಗಿ ಓದ್ಕೊಬೇಕು. ಓದ್ಕೊಂಡ್ಮೇಲೆ ನಮ್ಗೆ ಏನ್ ಕಲ್ತಿರ್ತೀವಿ ಅಂತ ಅದನ್ನ ಮತ್ತೆ ರೀಕಾಲ್ ಮಾಡ್ಕೊಬೇಕು. ಅಂದ್ರೆ ನೆನಪು ಮಾಡ್ಕೊಂತ ಹೋಗ್ತಾ ಇರ್ಬೇಕು. ನಾವು ಬರೆಯೋದಾಗ್ಲಿ ಓದೋದಾಗ್ಲಿ ಯಾವುದೇ ಸಬ್ಜೆಕ್ಟಲ್ಲಾಗಲಿ ಏನು ಓದಿರ್ತೀವೋ ಅದನ್ನ ನೆನಪು ಮಾಡ್ಕೊಂತ ಇದ್ರೆ ತುಂಬಾ ಚೆನ್ನಾಗಿ ಕಲಿಬೋದು. ಇಷ್ಟೇ ಅಲ್ಲ, ಕಲಿಬೋದು ಅಲ್ಲಪ್ಪ. ನೀನ್ ಯಾವ ತರ ಕಲಿತಾ ಇದೆಯಾ, ಅದನ್ನ ಹೇಗೆ ಪರೀಕ್ಷೆನಲ್ಲಿ ಬರೀತೀಯಾ, ಮಾರ್ಕ್ಸ್ ಇಷ್ಟು ಬರಕ್ಕೆ ಕಾರಣ ಏನು, ಪರಿಶ್ರಮ ಏನು, ನೀನ್ ಬೋಧನೆ ಅಲ್ಲ, ನೀನು ಏನ್ ಮಾಡ್ಬೇಕು ಪ್ರಾಕ್ಟಿಕಲ್ ಅವ್ರು ಹೇಳ್ಬೇಕು. ಫಸ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎಲ್ಲ ಓದ್ಬೇಕು. ಓದಿದ ನಂತರ ನಾವೇನ್ ಓದಿರ್ತೀವಿ ಅನ್ನೋದನ್ನ ಮತ್ತೆ ಇನ್ನೊಂದ್ಸರಿ ಜ್ಞಾಪಕ ಮಾಡ್ಕೊಬೇಕು. ಹಂಗೆ ಓದಿರೋದ ಎಷ್ಟು ಈಗ ನಮಗೆ SSLC ಅಲ್ಲಿ 6 ಸಬ್ಜೆಕ್ಟ್ ಇದಾವೆ. ಈಗ 6 ಸಬ್ಜೆಕ್ಟ್ ಓದಿದ್ರೆ ಏನು ಅಷ್ಟೇನು ಯೂಸ್ ಆಗಲ್ಲ. 6 ಸಬ್ಜೆಕ್ಟ್ ಓದೋಕ್ಕಿಂತ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ನಾವು. ಈಗ ಅಕಸ್ಮಾತ್ ಅವ್ರು ಏನ್ ಹೇಳಿದ್ದಾರೆ ಅಂತೇಳಿ ನಾವು ಮತ್ತೆ ರಿಪೀಟ್ ಮಾಡ್ಕೊಂಡು ನೆನೆಸ್ಕೋಬೇಕು. ಅವ್ರು ಹೇಳಿರೋದನ್ನ ಅಲ್ಲೇ ಮಾಡ್ತಾರೆ, ಅದು ನಮಗೆ ಏನಕ್ಕೂ ಜ್ಞಾಪಕಕ್ಕೆ ಬರೋದಿಲ್ಲ. ಅದರಿಂದ ಅರ್ಥ ಮಾಡ್ಕೋಬೇಕು. ಈಗ ಗಣಿತ ಎಲ್ಲರೂ ಕಷ್ಟ ಅಂತಿರಲ್ಲ, ಗಣಿತನ ಓದಿದ್ರೆ ಅರ್ಥ ಆಗಲ್ಲ, ಅದು ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಗಣಿತನ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಕಲಿಯಕ್ಕೆ ಭಾಳ ಸಾಧ್ಯ. ನಾನು ಫಸ್ಟಿಗೆ ಅದು ಗಣಿತ ಅಷ್ಟೇ ಹತ್ತುತ್ತಿರಲಿಲ್ಲ. ಅದನ್ನ ಹಾರ್ಡ್ ವರ್ಕ್ ಮಾಡ್ತಾ ಗಣಿತ ಈಗ ಈಸಿಯಾಗಿದೆ, ಕಷ್ಟ ಅನಿಸ್ತಿಲ್ಲ. ಕನ್ನಡನೂ ಅಷ್ಟೇ. ಈಗ ಕಷ್ಟ ಅನಿಸೋದು ವಿಜ್ಞಾನ ಮತ್ತು ಇಂಗ್ಲೀಷ್ ಅಷ್ಟು ಬಿಟ್ಟು ಏನು ಕಷ್ಟ ಅನಿಸಲ್ಲ, ಅದನ್ನ ಕಲಿತು. ಸರ್, ಫಸ್ಟ್ ನೀವು ಪಾಠ ಮಾಡ್ತಿರೋದು ಸರ್, ಅದನ್ನ ಅರ್ಥ ಮಾಡ್ಕೊಂಡು ನೀವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ರಿ ಅಂತೀರಾ. ಗಣಿತ ಕಷ್ಟ ಅನ್ನಿಸ್ತದೆ, ಅದು ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಸರ್. ನಾನು ಇಲ್ಲಿ 1-2 ತಿಂಗಳಿಂದ ನರ್ಸಿನ ಹತ್ರ ಕೇಳ್ತಿದ್ದೀನಿ ಸರ್. ಕೇಳಿದ್ದಕ್ಕೆ ಅದು ಹಾರ್ಡ್ ವರ್ಕ್ ಮಾಡು, ಕಷ್ಟ ಏನು ಅನಿಸಲ್ಲ, ನಿನಗೆ ಈಸಿ ಅನ್ನಿಸ್ತೈತೆ ಅಂತಂದ್ರೆ ಸರ್, ಈಸಿ ಅನ್ನಿಸ್ತೈತೆ.
ಆಮೇಲೆ ಎಲ್ಲ ಸಬ್ಜೆಕ್ಟ್ಗಳು ಓದ್ಕೊಂಡು ಏನಂತ ನಾನು ಹೇಳ್ಬಿಟ್ರೆ ನಮ್ಮ ಮೇಷ್ಟ್ರು ಎಲ್ಲಿ ಬೈತಾರಪ್ಪ ಅಂತ. ಅದರಲ್ಲಿ 4 ಜನ ಮಾತ್ರ ಧೈರ್ಯ ಇರ್ಬೋದು, ಧೈರ್ಯವಾಗಿ ಮಾತಾಡಿದ್ರು. ಉಳಿದವರಿಗೆ ಲಕ್ಷ್ಮಿ ನಮ್ಮ ಹೆಡ್ ಮಾಸ್ಟರ್ ಏನು ಬೈತಾರೋ, ನಮ್ಮ ಕನ್ನಡ ಮೇಷ್ಟ್ರು ಎಲ್ಲಿ ಬೈತಾರೋ ಅವ್ರ ಬಗ್ಗೆ ಹೇಳಿದ್ರೆ ಅನ್ನೋದು ಇರ್ತವೆ ಸಹಜ. ಓದ್ತೀಯಾ? ಏನು ಓದ್ತೀಯಾ? ಹೆಂಗ್ ಓದ್ತೀಯಾ? ನಗ್ಬೇಡಿ, ದಯವಿಟ್ಟು ಒಬ್ರನ್ನ ನೋಡಿ ನಗ್ಬೇಡಿ. ಅವನಿಗೆ ಹೇಳುವಂತ ಕೆಪಾಸಿಟಿ ಇಂದಲೇ ಇರ್ಬೋದು, ಓದಿರ್ಬೋದು, ಆದ್ರೆ ಬರೀಲಿಕ್ಕೆ ಬರ್ದಲೇ ಇರ್ಬೋದು. ಹಂಗಾಗ್ಲಿಕ್ಕೂ ಸಾಧ್ಯ ಇದೆ ಅಲ್ವಾ? ನಗ್ಬೇಡಿ, ಒಬ್ರು ನೋಡಿ ನಗ್ರೆ ನಮ್ಮನ್ನ ನೋಡಿ ನಗ ತುಂಬಾ ಜನ ಇರ್ತಾರೆ. ಹೇಳ್ಬೋದು. ಬರೀತಾ ಹೋಗ್ತೀಯಾ? ಹೌದಾ? ಮತ್ತೆ ನಿಮಗೆ ಅದು ಪರೀಕ್ಷೆ ಟೈಮಲ್ಲಿ ಜ್ಞಾಪಕ ಬರುತ್ತಾ? ಬರೀತೀಯ? ಚೆನ್ನಾಗಿ ಬರೀತೀಯಾ? ಎಷ್ಟು ಮಾರ್ಕ್ಸ್ ತಗೋತೀಯಾ? ಎಷ್ಟು ಪಾಸ್? ಏನು ತಪ್ಪಿಲ್ಲ, ಎಷ್ಟು ಪಾಸ್. ನಿಮ್ ದೇವ್ರು ಇನ್ನೊಂಥರ ಕಲೆ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೇನು ಓದೋದ್ರಲ್ಲಿ ಇಷ್ಟನೋ ಅಥವಾ ಬೇರೆ ಆಕ್ಟಿವಿಟೀಸ್ ಇಷ್ಟನೋ? ಓದೋದು ಇಷ್ಟ. ನೀನು ಹಾರ್ಡ್ ವರ್ಕ್ ಮಾಡಬೇಕು ಅಲ್ವಾ? ಮಾಡ್ತೀಯಾ? ಈಗ ತಗೊಂಡಿರೋದಕ್ಕಿಂತ ನೆಕ್ಸ್ಟ್ ವೀಕ್ ಇದೆ ಅದರಲ್ಲಿ ಟ್ರೈ ಮಾಡ್ತೀಯಾ? ಪ್ರಯತ್ನನ ಮಾಡ್ತೀಯ ಖಂಡಿತ. ಇನ್ನೂ ಜಾಸ್ತಿ ಓದ್ತೀಯಾ? ನಾನು ನನ್ನ ಹೆಸರು ಫೋನ್ ಮಾಡಿ ಕೇಳ್ತೀನಿ. ಕೇಳ್ತೀರಪ್ಪ, ನಾನು ಫೋನ್ ಮಾಡಿ ಸರ್ ಕೇಳ್ತೀನಿ ಹೇಗೆ ತಗೊಂಡಿದ್ಯಾ ಮಾಡಿಸ್ತೀನಿ. ಚೆನ್ನಾಗಿ ಓದ್ತೀಯಾ? ಸರ್ ಅವನು ಈಗ ತಗೊಳೋದಕ್ಕಿಂತ 10 ಮಾರ್ಕ್ಸ್ ಜಾಸ್ತಿ ತೆಗೆದಾದ್ರೆ ನಾನು ಪ್ರೈಸ್ ಕೊಡ್ತೀನಿ. ಓದ್ಬೇಕು. ನೀನು ಇಲ್ಲಿ ತೆಗೆಯೋದಕ್ಕಿಂತ ಜಾಸ್ತಿ ತೆಗಿಬೇಕು. SSLC ಮಕ್ಕಳಿಗೆ 3 ಇದು ಪ್ರಿಪೇರ್ ಇದ್ದಾವೆ. ಈಗ ಸೋಮವಾರ ಸ್ಟಾರ್ಟ್ ಆಗುತ್ತೆ, ಅದು ಸ್ಕೂಲ್ ಲೆವೆಲ್ ಪ್ರಿಪೇರ್, ಅದಾದಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಅದಾದಮೇಲೆ ಸ್ಟೇಟ್ ಲೆವೆಲ್ ಪ್ರಿಪೇರ್ ಬರುತ್ತೆ, ಆಮೇಲೆ ವಾರ್ಷಿಕ ಪರೀಕ್ಷೆ ಬರುತ್ತೆ. 4 ಪರೀಕ್ಷೆ 24 ದಿವಸ ಬರೀ ಪರೀಕ್ಷೆನೇ ಕಲಿತೀರ. ನಾವು ಮೇಲುಗಳದ್ದು ಇಷ್ಟೇ, ಬರ್ತಾ ನಮ್ಮ ಪರ್ಫಾರ್ಮೆನ್ಸು ಜಾಸ್ತಿ ಆಗ್ತದೆ. ಶಿವಕುಮಾರ್ ಒಪ್ಕೊಂಡ ಸರ್ 9 ಚೆನ್ನಾಗಿ ಓದ್ತಿದ್ದೆ, SSLC ಕಡಿಮೆ ಆಗಿದೆ ಅಂತ. ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಿರ್ತೀವಿ, ಯಾಕೆ ನಾನು SSLC ಬಂದು ನನ್ನ ಮಾರ್ಕ್ಸ್ ಕಡಿಮೆ ಆಗಿದೆ ಅಥವಾ ನನ್ನ ಓದೋದು ಕಡಿಮೆ ಆಗಿದೆ? ನಾವು ನೋಡಿದಂತೆ ಇತರ ಎಲ್ಲ ಬ್ಯಾಚ್ಗೆ ಹೋಲಿಸಿದಾಗ ಅವರು ಹೆಂಗೆ ಓದಿದ್ರು ಹಂಗೆ ಹೋಗ್ತಿದ್ರು SSLC ಓದೋರು. ಈ ಬ್ಯಾಚಲ್ಲಿ ಬಂದಾಗ ಏನಾಗಿದೆ ಅಂದರೆ ಓದಂಥ ಮಕ್ಕಳು ಸಹ ಪರ್ಫಾರ್ಮೆನ್ಸ್ ಕಡಿಮೆ. ಅದರಲ್ಲೂ ಎಲ್ಲ ಬ್ಯಾಚ್ಗಳು ಹುಡುಗಿಯರು ಚೆನ್ನಾಗಿ ಓದ್ತಿರ್ತಾರೆ. ನಮ್ಮ ಬ್ಯಾಚಲ್ಲಿ ಅದೇನಾಗಿದೆ ಈ ವರ್ಷ ಇರುವಂತಹ ಹುಡುಗಿಯರು ಅವ್ರು ಯಾರು ಓದ್ತಾ ಇದು ಪೂರ್ತಿ ಏನಕ್ಕೂ ಬರೋದಾಗಿದೆ. ನಮಗೆಲ್ಲ ಒಂದು ಕಡೆ ಬೇಜಾರಾಗ್ತದೆ, ನಮ್ಮ ಮಕ್ಕಳು ಯಾಕೆ ವೀಕ್ ಆಗ್ತಿದೆ ಅಂತ. ಈಗ SSLC ಅಂತ ಬಿಡು ತುಂಬ ಸೀರಿಯಸ್ ಅಂತ ಆಡ್ರೆ ಅಂತಂದರೆ ಅಂಥ ಮಕ್ಕಳು ನಮ್ಮಲ್ಲಿ ಯಾರೂ ಇಲ್ಲ. ಬೇರೆ ಶಾಲೆಗೆ ಹೋಲಿಸಿದಾಗ ಅಥವಾ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋದಾಗ SSLC ಎಷ್ಟು ಭಯ ಪಡೆದಿರ್ತಾರೆ ಆ ಮಕ್ಕಳು, ಅಂದರೆ ಸೀರಿಯಸ್ನೆಸ್ ಇರುತ್ತೆ. ಆ ರೀತಿ ಸೀರಿಯಸ್ನೆಸ್ ತಗೊಂಡಿರೋಂಥ ಮಕ್ಕಳು ಯಾರು ಇಲ್ಲ ನಮ್ಮಲ್ಲಿ. ಆರಾಮಾಗಿದ್ರೆ ಎಲ್ಲರೂ ಆರಾಮಾಗಿದ್ರೂ ನಾವು ಓದ್ತಿಲ್ಲ ಅಂತಂದರೆ ಒಂದೇನಪ್ಪ ತೋರಿಸುತ್ತೆ ಅಂದರೆ ಅದು ನಿಮ್ಮಲ್ಲಿರುವಂತಹ ಸೋಮಾರಿತನವನ್ನು ತೋರಿಸುತ್ತೆ. ಬಿಡು ಮೇಷ್ಟ್ರು ಇಷ್ಟ ಹೊಡೆಯಲ್ಲ, ಬೈಯಲ್ಲ, ಹೋಮ್ವರ್ಕ್ ಬರೆದು ನಡೆಯುತ್ತೆ, ಹೋಮ್ವರ್ಕ್ ಬರೆದು ನಡೆಯುತ್ತೆ. ಇಂತಹ ಮನಸ್ಥಿತಿನ ಬಿಟ್ಟು ಇಲ್ಲಿರುವಂತಹ 81 ದಿನ ಏನೋ ಪರೀಕ್ಷೆ ಇದೆ, ಆ 81 ದಿನ ಅದು ಸೀರಿಯಸ್ ಆಗೋದು. ಈ ಹೊಸ ವರ್ಷ ಬರ್ತಿರುತ್ತೆ, ಹೋಗ್ತಿರುತ್ತೆ. ಇದು ಇವತ್ತೇ ನಾವು ಹೆಂಗೆ ಸೂರ್ಯ ಹುಟ್ಟಿದಾರೋ ನಾಳೆಗೂ ಅದೇ ಸೂರ್ಯ ಹುಟ್ಟೋದು, ಬದಲಾವಣೆ ಆಗಿದೆ. ಹಾಗಂತ ನಾವು ಏನೋ ಮಾಡ್ತೀವಿ ಅನ್ನೋಲ್ಲ. ನಿಮ್ಮ ಶಾಲೆಯ ಇತಿಹಾಸದಲ್ಲಿ ನಿಮ್ಮ ಹೆಸರು ದಾಖಲಾಗ್ತದೆ. ಹೈಯೆಸ್ಟ್ ಮಾರ್ಕ್ಸ್ ತೆಗೆದೆ ಅಂತಂದರೆ ನಿನ್ನ ಹೆಸರು ರೆಕಾರ್ಡಲ್ಲಿ ಇರುತ್ತೆ. ಯಾರು ಕೇಳಿದ್ರೆ 2024 ಇಸ್ವಿಗೆ ಎಚ್ ವೀರಪ್ಪ ಸ್ಕೂಲಿಗೆ ಫಸ್ಟ್ ಬಂದಿದ್ದ ಅಂತ ಹೇಳ್ತೀವಿ. ಅವನು 3 ವರ್ಷ ಕಲಿಸಿ ನಾವು ಸನ್ಮಾನ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ಅಂತ. ಹಾಗೆ ನಿಮ್ಮೆಲ್ಲರೂ ಆ ರೀತಿ ನಾವು ಮಾಡಬೇಕು ಅಂತ ನಮ್ಮದು ಆಸೆ ಇರುತ್ತೆ. ಹೀಗಾಗಿ ಎಲ್ಲರ ಐಕ್ಯನೂ ಬೇರೆ ಬೇರೆ ಇರುತ್ತೆ. ನಾನು ಅದನ್ನು ಹೇಳ್ತೀನಿ, ಎಲ್ಲರೂ ಸೌಂದರ್ಯ ಥರ ಬರೋಕ್ಕಾಗಲ್ಲ, ಎಲ್ಲರೂ ಸ್ವಾಮಿ ಥರನೂ ಬರೋಕ್ಕಾಗಲ್ಲ. ಆದರೆ ಎಲ್ಲರೂ ಪಾಸಕ್ಕೆ ಪ್ರಯತ್ನ ಪಡಿ. ಅಂದರೆ ಮುಂದಿನ ದಿನಗಳಲ್ಲಿ ಈ ವರ್ಷದ ಪರೀಕ್ಷೆ ನಿಮಗೂ ಗೊತ್ತಿದೆ ಹೆಂಗಿರುತ್ತೆ ಅಂತ. ಆ ನಿಟ್ಟಿನಲ್ಲಿ ನಾವು ಎಕ್ಸಾಮ್ ಆಗಿ ಕೂತ್ಕೊಂಡ್ರೆ ಪಟಾಪಟನ 35 ಮಾರ್ಕ್ಸ್ ಮತ್ತು 75 ಮಾರ್ಕ್ಸ್ ಬರೋಂಗೆ ನೀವು ಬರೆಯೋಂಗೆ ಇಲ್ಲಿಂದ ರೆಡಿ ಆಗಿರಬೇಕು. ಹೀಗಾಗಿ ಸೀರಿಯಸ್ಸಾಗಿ ಸ್ವಲ್ಪ ಓದಿ. ಎಲ್ಲ ರೀತಿಯ ಹಬ್ಬ ಹರಿದಿನಗಳು, ಮದುವೆ, ನಾಮಕರಣ ಇವೆಲ್ಲವೂ ಸಹ ನಡೀತಿರ್ತವೆ.
ಆದರೆ ಪರೀಕ್ಷೆ ಬರೋ ಜೀವನದಲ್ಲಿ ಒಂದ್ಸರಿ ಮಾತ್ರ. ಹಾಗಾಗಿ ಇನ್ನು ಬರುವಂತಹ 81 ದಿನ ರೆಗ್ಯುಲರ್ ಆಗಿ ಬಂದು ರೆಗ್ಯುಲರ್ ಆಗಿ ನೀವು ಸಿಲೆಬಸ್ಸು ಓದಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಮ ಹೆಸರು ಫ್ಲೆಕ್ಸಲ್ಲಿ ಬರುತ್ತೆ. ಪ್ರತಿ ವರ್ಷ ನೀವು ನೋಡ್ತಿರ್ತೀರ, ಫ್ಲೆಕ್ಸ್ ಹಾಕ್ಸಿರ್ತೀವಿ, ಎಷ್ಟೊಂದು ಹಾಕ್ಸಿರ್ತೀವಿ, 10-14 ಜನ ಮಕ್ಕಳು ಮಾತ್ರ ಹಾಕ್ಸಿರ್ತೀವಿ. ಪರೀಕ್ಷೆ ಬರೆಯೋ ನೋಡಿದ್ರೆ 50 ಜನ ಮಕ್ಕಳು. ಆ 50 ಜನ ಮಕ್ಕಳು ಫ್ಲೆಕ್ಸಲ್ಲಿ ಬರೋದು ಯಾರು 10-14 ಜನ. ಯಾರು IAS ತೆಗೆದಿರ್ತಾರೋ ಅವ್ರು ಮಾತ್ರ. ಈ ಶಿವಕುಮಾರ್ ಈ ವರ್ಷ ಫಸ್ಟ್ ಬಂದಿದ್ದಾನೆ. ಅವನ್ನ ನೆಕ್ಸ್ಟು ಇದೇ ಥರ ಪರ್ಫಾರ್ಮೆನ್ಸ್ ಮಾಡ್ಕೊಂತ ಹೋದಂದ್ರೆ ಲಾಸ್ಟ್ ಆಗ್ಬೋದು. ಅದು ಅವನಿಗೆ ಇವತ್ತು ಪ್ರೈಸ್ ಕೊಟ್ಟಿದ್ದೀವಿ, ನಾಳೆ ಸೌಂದರ್ಯ ಫಸ್ಟ್ ಬರ್ಬೋದು, ನಾಳೆ ಮಾನಸ ಬರ್ಬೋದು, ಕರ್ಮಸಮ್ಮ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಇಲ್ಲಿ ಎಲ್ರಿಗೂ ಮುಕ್ತ ಅವಕಾಶ ಇರುತ್ತೆ. ಹಾಗಾಗಿ ನಮ್ಮ ಆಸೆ ಏನಪ್ಪ ಅಂದರೆ ಈ ವರ್ಷವೂ ನಮ್ಮ ರಿಸಲ್ಟ್ ಏನಿತ್ತು ಇದು ಸತತ 5ನೇ ವರ್ಷ ಅಥವಾ 6ನೇ ವರ್ಷ ಇರ್ಬೋದು 100% ರಿಸಲ್ಟ್ ಆಗ್ತಿರೋದು. ಆ ರೀತಿ ನೀವು ಮೇಲ್ಪಂಕ್ತಿ ಹಾಕೋಗಿ ಈ ವರ್ಷ 100% ಬರಲಿ. ಈ ಹೊಸ ವರ್ಷದ ಸಂಭ್ರಮ ಯಾವ ನಾವು ಆಚರಣೆ ಮಾಡ್ತೀವಪ್ಪ ಅಂದರೆ ನಿಮ್ಮ ರಿಸಲ್ಟ್ ಬರುತ್ತಲ್ಲ, ಮಾರ್ಚ್ 25 ಪರೀಕ್ಷೆ ಇತ್ತು ಅಂದರೆ ಹೆಚ್ಚು ಕಡಿಮೆ ಮೇ ಫಸ್ಟ್ ವೀಕಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ಅವತ್ತೇ ನಾವು ನಮ್ಮ ಶಾಲೆಯ ಹೊಸ ನಿಜವಾದಂಥ ಹೊಸ ವರ್ಷ. ಇವತ್ತೆಲ್ಲ ನಮ್ಮದು ಯುಗಾದಿ ಹಬ್ಬ ಇರ್ಬೋದು ಹಿಂದೂಗುಡಿ, ಆದರೆ ನಮ್ಮ ಶಾಲೆಯ ಪಾಲಿಗೆ ಹೊಸ ವರ್ಷ ಯಾವುದು ಅಥವಾ ಹೊಸ ಗಳಿಗೆ ಯಾವುದಪ್ಪ ಅಂತಂದರೆ ಅದು ನಿಮ್ಮ ರಿಸಲ್ಟ್ ಬರುವಂತಹ ದಿವಸ. ಅವತ್ತೇ ನಾವು ನೀವೇನು ಜೋರಾಗಿ ಹಿಂಗೆ ಬಲೂನ್ ಕಟ್ಟಿ ಕೇಕ್ ಕಟ್ ಮಾಡಿ ನಾವು ಖುಷಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಅದಕ್ಕಿಂತ ಜೋರ ನಾವು ಮಾಡ್ತೀವಿ. ಆ ರೀತಿ ಮಾಡಬೇಕು ಅಂದರೆ ನಾವು ಖುಷಿಯಾಗಿ ಕಳಿಬೇಕು ಅಂದರೆ ನೀವು ಸೀರಿಯಸ್ಸಾಗಿ 3 ತಿಂಗಳು ಓದಬೇಕು. ಆ 3 ತಿಂಗಳು ಓದಿ ನಮಗೆ ಆಶ್ಚರ್ಯ ಆಗಬೇಕು, ಎಷ್ಟು ಜನ ಮಾರ್ಕ್ಸ್ ತೆಗ್ದಾರಲ್ಲಪ್ಪ, ಎಲ್ಲರೂ 80 ಮೇಲೆ ಅಥವಾ 90 ಮೇಲೆ ಹೋದಾಗ ನಮಗೂ ಖುಷಿ ಆಗುತ್ತೆ, ನಮ್ಮ ಶಾಲೆ ಮಕ್ಕಳು ತೆಗ್ದಾರಲ್ಲಪ್ಪ ಅಂತೇಳಿ. ಹಾಗಾಗಿ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಇದೇ ಸಿಲೆಬಸ್ ಇರುತ್ತೆ. ಇನ್ನು ನಮ್ಮ ಶಾಲೆ ಶಿಕ್ಷಕರ ಬಗ್ಗೆ ಹೇಳಿದ್ರೆ ಬೇರೆ ಶಾಲೆ ಹೋಲಿಸಿದಾಗ ನಮ್ಮ ಶಾಲೆ ಶಿಕ್ಷಕರು ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇಟ್ಕೊಂಡಿದ್ದಾರೆ, ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ. ಈಗ ಬೇರೆ ಶಾಲೆಗಳು ನೋಡಿ ಹಂಗೆ ಕ್ಲಾಸ್ ಅನ್ನಲ್ಲ ಎಷ್ಟೋ ಜನ. ನಮ್ಮಲ್ಲಿ ರೀತಿ SSC ಮಕ್ಕಳಿಗೆ ಕ್ಲಾಸ್ ಯಾರು ಬಿಡ್ತಾನೆ ಇಲ್ಲ, ಅಷ್ಟು ಮಟ್ಟಿಗೆ ಅಂತ ಅಂತಾರೆ. ನಿಮಗೆ ಫೋನ್ಗಳು ಮಾಡ್ತಾರೆ, ನಿಮ್ಮ ಮನೆಗಳಿಗೂ ಬರ್ತಿದ್ದಾರೆ. ಯಾಕೆ? ಅವರು ಆರಾಮಾಗಿರ್ಬೋದು, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಅಂತ. ಹಾಗಾಗಿ ಆ ಬಾಂಧವ್ಯ ಉಳಿಸ್ಕೊಂಡು ಹೋಗಿ ನಿಮ್ಮ ಈ ವರ್ಷದ ಬ್ಯಾಚ್ 2024 ಬ್ಯಾಚು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದು ನೀವು ಕೊಡುವಂತಹ ಗುರು ಕಾಣಿಕೆ ಯಾವುದಪ್ಪ ಅಂದರೆ ಇವತ್ತೆಲ್ಲ ಕೇಕ್ ತಿನ್ಸೋದಲ್ಲ, ನಮಗೆ ರಿಸಲ್ಟ್ ಬಂದ ದಿವಸ ಕೇಕ್ ತಿನ್ನಿಸ್ಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಸ್ವಾಮಿರಪ್ಪ ಹೇಳ್ತಲ್ವ, ನೀವೆಲ್ಲರೂ ಪೇರೆಂಟ್ಸ್ ಮೀಟಿಂಗ್ ಇದ್ದೀವಿ, ಅವ್ರ ಅಪ್ಪಾಜಿ ಹೇಳ್ತೀವಿ ಏನಂತ ಹೇಳ್ತೀವಿ, ಏನು ಹೇಳ್ತಾರೆ ನಿಮ್ಮ ಅಪ್ಪಾಜಿ ಅರಿತು ನೋಡಿರಿ ಅಂತ ಹೇಳ್ತಾರಪ್ಪ. ಹಂಗೆ ನಾವೆಲ್ಲರೂ ಸಹ ಹತ್ತು ನಡೆದಾಗ ಮಾತ್ರ ನಿಮ್ಮ ಎಲ್ಲರ ಫಲಿತಾಂಶ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ವಯಸ್ಸಲ್ಲಿ ಎಲ್ಲದು ಓದೋದು ಬಿಟ್ಟು ಎಲ್ಲದು ಅನ್ಸುತ್ತೆ ನಮಗೆ, ಓದೋದಂತ ಮಾತ್ರ ಅನ್ಸಲ್ಲ ನಮಗೆ, ಅದು ಓದೋದು ಬಿಟ್ಟು ಎಲ್ಲದೂ ಮಾಡ್ಬೇಕಂತ ಅನ್ಸುತ್ತೆ. ನೋಡ್ರಿ, ಇವತ್ತೇ ಹೊಸ ವರ್ಷ, ಶನಿವಾರ ಕ್ಲಾಸ್ ಮುಗಿತು, ಭಾನುವಾರ ರಜೆ ಇತ್ತು, ಯಾವ ಮೇಷ್ಗಳು ಇಲ್ಲ, ಕೇಕ್ ತಂದ್ವಿ, ಕಟ್ ಮಾಡಿದ್ವಿ, ಬಲೂನ್ ಕಟ್ಟಿದ್ವಿ, ಡೆಕೋರೇಷನ್ ಮಾಡಿ, ಇದನ್ನು ಯಾರು ಹೇಳಲ್ಲ, ಎಲ್ಲದೂ ಬರುತ್ತೆ. ಓದೋದು ಇದೇ ಥರ ಬರಬೇಕು ಅಂತ ಮೇಷ್ಗಳು ಹೇಳ್ದಂಗೆ ಓದೋದು ಬರಬೇಕು. ಇಲ್ಲಿ ತೋರಿಸುವಂಥ ಇಂಟ್ರೆಸ್ಟ್ ಓದೋದ್ರಲ್ಲೂ ಬಂತಂದರೆ ನಿಮ್ಮ ತಂದೆ ತಾಯಿಗೆ ನಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ, ನೀವು ಸಮಾಜದಲ್ಲಿ ಒಳ್ಳೆ ಮಾತಾಡ್ತೀವಿ. ನೀವು ನಮಗೇನು ಕೊಡೋದು ಬೇಡ, ಅಟ್ಲೀಸ್ಟ್ ಹೊರಗಡೆ ಬಂದಾಗ PUCಗೆ ಗುಡ್ಕೋರಿಗೋ PUC ಮುಂದಕ್ಕೋ ಧ್ರುವಕ್ಕೂ ಹೋದಾಗ ನಮಗೆ ಖುಷಿ ಆಗುತ್ತೆ. ನಮ್ಮ ಮಕ್ಕಳು PUC ಓದ್ತಿರಲ್ಲಪ್ಪ, ನಾವು ಕಾಲೇಜಿಗೆ ಹೋದಾಗ ಓಡ್ ಬರ್ತಾರೆ, ಅದೇ ನೀವು ಕೊಡುವಂಥ ಗುರುಕಾಣಿ. ಮತ್ತು ಬ್ಯಾಂಕಲ್ಲಿ ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾತಾಡ್ಸೋದು ಯಾರೇ ಮೇಷವರು ಅವ್ರು ಮಾತಾಡಿಸಿ ಆ ಮೇಷ ಗೊತ್ತೆ ನಮ್ಮದ ಸರ್ ನಮ್ಮ ಸರ್ ಅವರು ನಾನು ಅದೇ ಶಾಲೆ ಬಿಟ್ಟಿದ್ದು ಅಂತ ಹೇಳ್ತಾರೆ, ಅದು ಖುಷಿ. ಜೊತೆಗೆ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ಮಾಸ್ಟರ್ ಪೂರ್ತಿ ರೆಕಾರ್ಡ್ ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಔಷಧಿ ನೋಡಿ ಕೊಡಿಸಿದ್ವಿ, ನಮಗೂ ಖುಷಿ ಆಗುತ್ತೆ. ನಮ್ಮ ಸ್ಟೂಡೆಂಟ್ ಇರುತ್ತೆ ಅವೆಲ್ಲ ಮಾಡೋಕ್ಕೆ ಸಾಧ್ಯ. ಹಾಗೆ ನೀವು ಆ ರೀತಿ ಒಳ್ಳೆಯ ಕೆಲಸಗಿದ್ದರೆ ಅಥವಾ ಚೆನ್ನಾಗಿ ಓದಿದರೆ ನಮಗೂ ಆ ಸಂತೋಷ ತರುತ್ತೆ. ನಿಮ್ಮ ತಂದೆ ತಾಯಿ ನಮ್ಮೆಲ್ಲರ ಜೀವನದಲ್ಲಿ ಹೊಸ ವರ್ಷ ಯಾವುದಪ್ಪ ಅಂದರೆ ನೀವು ತರುವಂತಹ ಫಲಿತಾಂಶ. ಆ ಫಲಿತಾಂಶದ ಮೂಲಕ ಹೊಸ ವರ್ಷದ ಸಂಭ್ರಮ ಆಚರಿಸೋಣ, ಇದು ನಿಮಿತ್ತ ಮಾತ್ರ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಶಿಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಒಂದು ಬಾಕ್ಸ್ನ ಇಟ್ಟಿರ್ತೀವಿ. ಆ ಬಾಕ್ಸನ್ನು ಯಾವುದೇ ಶಿಕ್ಷಕರು ಓಪನ್ ಮಾಡಲ್ಲ. ಅಲ್ಲಿ ನೀವು ಎನಿಸುವಂಥ ಸಮಸ್ಯೆ ಬರಿಬೇಕು, ನಿಮ್ಮ ಹೆಸರು ಬರೆಯಿರಿ. ನಿಮ್ಮ ಹೆಸರನ್ನು ಬರೆದಂತಲೇ ನಿಮ್ಮ ಸಮಸ್ಯೆ ಬರಲ್ಲ. ಅದು ನಾನು ಮಾತ್ರ ನೋಡ್ತೀನಿ, ಯಾವ ಮಾಸ್ಟರ್ ತೋರಿಸಲ್ಲ.
ಈಗ ಧೈರ್ಯವಾಗಿ ಯಾರಿಗೆ ಹೇಳ್ಕೊಳಕ್ಕಾಗಿಲ್ಲ ಅವ್ರು ಧೈರ್ಯವಾಗಿ ಅದ್ರಲ್ಲಿ ಬರಿಬೋದು. ನಿಮ್ಮ ಹೆಸರುಗಳನ್ನ ಯಾವುದು ಹೇಳೋದ್ರಿಂದ ಮುಂದೆ ಹೇಳ್ತೀವಿ. ನಿಮ್ಮ ಮನಸ್ಸಿನ ಮಾತು ಅದೇನಾರಾಗಿರ್ಬೋದು ಅದನ್ನು ಬರೆದದ್ರಲ್ಲಿ ಹಾಕಿ ಅದು ಹಾಕಿ ಮೇಲೆ ತೆಗೆದಿಟ್ಟಿರ್ತೀವಿ, ಪೂರ್ಣವಾಗಿಟ್ಟಿರ್ತೀವಿ. ಒಂದು ದಿವಸ ಓಪನ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಕೌನ್ಸಿಲಿಂಗ್ ಅವರಿಗೆ ಅದ್ರ ಬಗ್ಗೆ ಅಥವಾ ನಿಮ್ಮ ಓದಿನ ಬಗ್ಗೆ ಇನ್ನೂ ಏನು ಮಾಡ್ಬೋದು ಅಂತೇಳಿ ತಿಳಿಸೋಕ್ಕೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಹಿತವಚನ ನೀಡಿದಂತಹ ರೂಪಾ ಜನಾರ್ದನ್ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಜೊತೆಗೆ ಸಹಕರಿಸಿ ನಿಮ್ಮೆಲ್ಲರ ಏಳಿಗೆಯಾಗಿ ಹಗಲು ಇರುವ ಶ್ರಮವನ್ನು ವಹಿಸಿಕೊಂಡು ನಮ್ಮೆಲ್ಲ ಶಾಲೆಯ ಶಿಕ್ಷಕರ ಬಂಧುಗಳಿಗೆ ಹೊಸ ವರ್ಷ ಶುಭಾಶಯ ಕೋರ್ತಾ ನಮ್ಮೆಲ್ಲರ ಪರ ಧನ್ಯವಾದ ಸಲ್ಲಿಸೋಣ. ಜೊತೆಗೆ ನಮ್ಮ ಶಾಲೆಯ ನೀವು ನೋಡಿರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕೆ ಕಳಿಸ್ಲಿರ್ತಾರೆ. ಯಾವ ದೇವಸ್ಥಾನಕ್ಕೆ ಕಳಿಸ ಇರುತ್ತೋ ಆ ದೇವಸ್ಥಾನ ಶ್ರೇಯಸ್ಸು ಅಂತ ನಮ್ಮ ಎಲ್ಲದನ್ನು ಹೇಳಿ. ಹಾಗೆ ನಮ್ಮ ಶಾಲೆಯ ಕೀರ್ತಿ ಕಳಿಸ್ಗಳು ಯಾರಪ್ಪ ನೀವು. ಆ ಕೀರ್ತಿ ಕಳಸಗಳಿಂದ ನಮ್ಮ ಶಾಲೆ ಶ್ರೇಯಸ್ಸು. ಹಾಗಾಗಿ ನಮ್ಮ ಶಾಲೆ ಎಲ್ಲ ಕೀರ್ತಿ ಕಳಸಗಳಿಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಮತ್ತು ರೂಪಾ ಮೇಡಮ್ ಪರವಾಗಿ ಶುಭಾಶಯ ಕೊಡ್ತಾ ಮುಂದೆ ಬರುವಂಥ ಪರೀಕ್ಷೆಗೆ ಪರೀಕ್ಷಾ ಹಬ್ಬ ಅಂತ ಬಂದಿದೆ. ಇವತ್ತು ಹೊಸ ವರ್ಷ ದಿವಸ ಯಾವ ರೀತಿ ಸಂಭ್ರಮದಿಂದ ಬಂದಿರೋ ಹಾಗೆ ನಿಮ್ಮ ಪರೀಕ್ಷೆಯೂ ಸಹ ಅದೇ ರೀತಿ ಸಂಭ್ರಮದಿಂದ ಹಬ್ಬದ ಥರ ನಾವೆಲ್ಲರೂ ಆಚರಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ. ನಿಮಗೂ ಧನ್ಯವಾದ.